ಹಾಯ್ ಫ್ರೆಂಡ್ಸ್, ಕರ್ಣ ಸೀರಿಯಲ್ನಲ್ಲಿ ಲಚ್ಚಿ ಶಾಂತಿ ಹತ್ರ ಇಷ್ಟು ದಿನ ನೀನು ನನ್ನ ಜೊತೆಲಿದ್ದೆ, ಸಂತೋಷ ನನ್ನ ಜೊತೆಲಿತ್ತು. ಪ್ರತಿ ಸಲ ನೀನು ಮನೆಗೆ ಹೊರಟಾಗ ನನ್ನ ಜೀವ ಒದ್ದಾಡತ್ತೆ ಕಣೆ. ಆದ್ರೆ ಈ ಸಲ ಆ ನೋವು ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳಿದಾಗ, ಅಯ್ಯೋ ಹುಚ್ಚಿ, ಯಾಕೆ ಇಷ್ಟೊಂದು ನೊಂದ್ಕೊಳ್ತಾ ಇದ್ದೀಯ? ನಾನೇನು ಅಂಡಮಾನ್ಗೆ ಹೋಗ್ತಾ ಇದ್ದೀನಾ? ಇಲ್ಲೇ ಇರ್ತೀನಲ್ವಾ, ಬಂದು ಹೋಗೋದು ಇದ್ದೇ ಇರತ್ತಲ್ವಾ ಅಂತಾಳೆ ಶಾಂತಿ. ಅಷ್ಟೇ ಅಲ್ಲ ಕಣೆ, ರಮೇಶನ್ ದ್ವೇಷದಿಂದ ನಿಮ್ ಬದುಕೆಲ್ಲ ಹಾಳಾಯ್ತಲ್ಲ ಅಂತ ನನ್ ಮನ್ಸಿಗೆ ಚುಚ್ಚುತ್ತಾ ಇದೆ. ಈಗಾಗ್ಲೇ ನೀನು ತುಂಬಾ ಕಷ್ಟನ ಅನುಭವಿಸಿದ್ಯಾ, ಸುಖ ಪಡೋ ಕಾಲ ಹತ್ರ ಬಂದಿತ್ತು. ಆದ್ರೆ ಅದನ್ನ ರಮೇಶ ಹಾಳು ಮಾಡ್ಬಿಟ್ನಲ್ಲ ಅಂತ ನನ್ನ ಮನ್ಸಿಗೆ ಕಾಡ್ತಿದೆ ಅಂತ ಲಚ್ಚಿ. ಹಣೆ ಬರಹಕ್ಕೆ ಹೊಣೆ ಯಾರೇ? ರಮೇಶ ತಪ್ಪು ಮಾಡಿದ್ದಾನೆ, ಅದನ್ನ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋಕೆ ಆಗಲ್ಲ. ಅವನ್ ತಪ್ಪಿಗೆ ಕ್ಷಮೆನೇ ಇಲ್ಲ. ಆದ್ರೆ ತಪ್ಪು ಅವನಿಂದ ಆಗಿದೆ, ಆ ತಪ್ಪಿಗೆ ಶಿಕ್ಷೆ ನಿನಗ್ ಬೇಡ ಅಂತ ಶಾಂತಿ. ನೊಂದ್ಕೊಳ್ತೇನೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ಒಂದು ಮಾತು, ನಿನಗೆ ಏನೇ ಸಹಾಯ ಬೇಕಿದ್ರು ನನ್ನನ್ನೇ ಕೇಳಬೇಕು. ಹೀಗೆಲ್ಲ ಆಯ್ತಲ್ಲ ಅಂತ ಪ್ಲೀಸ್ ಕಣೆ, ನನ್ನನ್ನ ದೂರ ಮಾಡ್ಬೇಡ ಅಂತ ಲಚ್ಚಿ. ಮಾಡಿದ್ರೆ ಬಿಡ್ತೀಯ ನೀನು? ಲಚ್ಚಿ, ನೀನು ನನ್ ಪ್ರಾಣದ ಗೆಳತಿ ಕಣೆ. ನೀನ್ ನನ್ ಬದುಕನಲ್ಲಿ ಬಂದ್ಮೇಲೆ ನಾನು ನಗೋದನ್ನ ಕಲ್ತಿದ್ದೀನಿ, ಹಾಗೆಲ್ಲ ದೂರ ಮಾಡ್ತೀನ ಹೇಳು ಅಂತ ಶಾಂತಿ. ಸರಿ, ನಿತ್ಯನ್ನ ರೆಗ್ಯುಲರ್ ಚೆಕಪ್ಗೆ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗೋವಾಗ ಹೇಳು, ನನ್ಗೊಂದು ಫೋನ್ ಮಾಡು, ನಾನೇ ಕಾರ್ ತಗೊಂಡ್ ಬಂದು ಪಿಕ್ ಮಾಡ್ತೀನಿ, ಸರಿನಾ ಅಂತ ಹೇಳಿ. ಇನ್ನೊಂದು ವಿಷಯ, ನಿತ್ಯ ಸೀಮಂತನ ನಮ್ಮನೇಲೆ ಗ್ರ್ಯಾಂಡ್ ಆಗಿ ಮಾಡ್ತೀನಿ ಅಂತ ಲಚ್ಚಿ ಹೇಳಿದ ತಕ್ಷಣ, ಯಾಕೆ ಲಚ್ಚಿ ಇಷ್ಟೆಲ್ಲ ಜವಾಬ್ದಾರಿ ತಗೋತೀಯ ನೀನು? ಮೊದ್ಲೇ ಪರಿಸ್ಥಿತಿ ಸರಿ ಇಲ್ಲ ಅಂತ ಶಾಂತಿ. ನಾನ್ ನಿರ್ಧಾರ ಮಾಡಿದ್ಮೇಲೆ ಮುಗೀತು, ಒಂದ್ ನಿಮಿಷ ಇರು ಅಂತ ಹೇಳಿ, ತಗೋ ನನ್ ಕಡೆಯಿಂದ ಚಿಕ್ಕ ಗಿಫ್ಟ್ ಅಂತ ಹೇಳಿ ಒಂದು ಬ್ಯಾಗ್ ಅನ್ನ ತಂದು ಕೊಡ್ತಾಳೆ. ಯಾಕೆ ಇದೆಲ್ಲ? ಪ್ರತಿ ಸಾರಿ ನೀನು ಏನಾದ್ರೂ ಕೊಡ್ತಾನೆ ಇರ್ತೀಯ, ತಗೊಳ್ಳೋಕೆ ನನಗೆ ಎಷ್ಟು ಮುಜುಗರ ಆಗತ್ತೆ ಗೊತ್ತಾ ಅಂತ ಶಾಂತಿ ಹೇಳ್ದಾಗ, ನೋಡು ನಿನ್ಗೆ ಈ ತರ ಬ್ಯಾಗ್ ಅಂದ್ರೆ ತುಂಬಾ ಇಷ್ಟ ಅಂತ ನನಗ್ ಗೊತ್ತು, ಅದಕ್ಕೆ ತಂದಿರೋದು, ತಗೋ ಅಂತ ಹೇಳಿ ಬ್ಯಾಗ್ ಅನ್ನ ಶಾಂತಿ ಕೈಗೆ ಕೊಡ್ತಾಳೆ ಲಚ್ಚಿ. ಶಾಂತಿ ಬ್ಯಾಗ್ ಅನ್ನ ತಗೊಂಡು, ಏನೇ ಇದು ಬ್ಯಾಗ್ ಇಷ್ಟೊಂದು ಭಾರ ಇದೆ ಅಂತ ಹೇಳಿ ಬ್ಯಾಗ್ ಅನ್ನ ನೋಡಿದಾಗ, ಏನೇ ಇಷ್ಟೊಂದು ದುಡ್ಡು ಇಟ್ಟಿದೀಯಾ ಅಂತ ಕೇಳ್ತಾಳೆ. ಗರ್ಭಿಣಿ ಮನೇಲಿದ್ದಾಳೆ, ನಿನ್ಗೂ ಖರ್ಚಿರತ್ತೆ, ನೀನ್ ಇದನ್ನ ತಗೊಳ್ಳೇಬೇಕು ಅಂತ ಲಚ್ಚಿ. ಬೇಡ ಲಚ್ಚಿ, ಇದನ್ನ ತಗೊಳ್ಳೋದಿಕ್ಕೆ ನನ್ ಮನ್ಸು ಒಪ್ತಾ ಇಲ್ಲ, ದುಡ್ಡು ಬೇಕು ಅಂದ್ರೆ ನಿನ್ನನ್ನೇ ಕೇಳ್ತೀನಿ, ಹೀಗೆಲ್ಲ ಒತ್ತಾಯ ಮಾಡ್ಬೇಡ, ನನ್ಗೆ ತುಂಬಾ ಬೇಜಾರಾಗತ್ತೆ ಅಂತ ಶಾಂತಿ. ಸ್ವಾಭಿಮಾನಿ ಕಣೆ ನೀನು, ನಿನಗೆ ನೋವು ಕೊಡೋದಕ್ಕೆ ನನಗೂ ಇಷ್ಟ ಇಲ್ಲ, ಆದ್ರೆ ನಿನ್ಗೇನೇ ಸಹಾಯ ಬೇಕಿದ್ರು ನನ್ನನ್ನೇ ಕರಿಬೇಕು, ಮಿಸ್ ಮಾಡೋ ಹಾಗಿಲ್ಲ ಅಂತ ಲಚ್ಚಿ ಹೇಳಿದ ತಕ್ಷಣ, ಮಿಸ್ ಮಾಡಿದ್ರೆ ನೀನ್ ಬಿಡ್ತೀಯಾ ಹೇಳು ಅಂತ ಶಾಂತಿ. ಹಾಗೆ ಈ ಕಡೆ ಶಾಂತಿ ಮತ್ತೆ ನಿತ್ಯ ಮನೆಗೆ ಹೋಗೋದಿಕ್ಕೆ ಅಂತ ರೆಡಿ ಆಗ್ತಾರೆ. ನಿತ್ಯ ಲಚ್ಚಿ ಆಶೀರ್ವಾದ ತಗೊಳ್ಳೋದಿಕ್ಕೆ ಅಂತ ಹೋದಾಗ, ಒಳ್ಳೇದಾಗ್ಲಮ್ಮ ಅಂತ ಲಚ್ಚಿ. ಅಜ್ಜಿ, ನೀವು ನನಗೆ ಕೊಟ್ಟಿರೋ ಪ್ರೀತಿ ನಾನು ಯಾವತ್ತೂ ಮರೆಯೋಕಾಗಲ್ಲ, ನನ್ನ ಬದುಕು ಚೆನ್ನಾಗಿರ್ಬೇಕು ಅಂತ ನೀವು ನನಗೆ ಎಷ್ಟೆಲ್ಲ ಸಹಾಯ ಮಾಡಿದ್ರಿ, ಇಂಥ ಪ್ರೀತಿನ ಎಲ್ರ ಕೈಲೂ ಕೊಡಕ್ಕಾಗಲ್ಲ ಅಂತ ನಿತ್ಯ ಹೇಳಿದ ತಕ್ಷಣ, ಅಯ್ಯೋ ನಿತ್ಯ, ಅಷ್ಟೆಲ್ಲ ಹೊಗಳ್ಬೇಡ, ಆಮೇಲೆ ನಾನು ಡುಮ್ಮಿ ಆಗ್ಬಿಡ್ತೀನಿ, ಈ ಸೋಫಾ ನನ್ಗೆ ಸಾಲಲ್ಲ ಕೂತ್ಕೊಳ್ಳೋದಿಕ್ಕೆ, ನಾನಂತೂ ನಿನ್ನ ಸೆಂಡಪ್ ಕೊಡಲ್ಲ, ವಾರದಲ್ಲಿ 7 ದಿನ ನಿಮ್ ಮನೇಲಿ ಇರ್ತೀನಿ, ಮಿಕ್ಕಿದ ದಿನ ನಮ್ಮ ಮನೇಲಿ ಇರ್ತೀನಿ. ಮೊದ್ಲಾದ್ರೆ ಬರೀ ಈ ಮೋದ್ ಜಡೆ ಮುಖ ನೋಡ್ಬೇಕಿತ್ತು, ಆದ್ರೆ ಈಗ ಹಾಗಲ್ಲ, 3 ಜನ, ಅದ್ರಲ್ಲೂ ಈ ಮರಿ ಪಾಪುನ ಮಾತಾಡಿಸ್ದೇ ಇದ್ರೆ ನನ್ಗೆ ಸಮಾಧಾನನೇ ಇರಲ್ಲ, ನನಗೆ ಬೋರ್ ಆದಾಗ್ಲೆಲ್ಲ ನಾನು ನಿಮ್ಮನೆಗ್ ಬರ್ತೀನಿ, ಓಕೆನಾ ಅಂತ ಕೇಳ್ತಾಳೆ ಲಚ್ಚಿ. ಅದ್ರಲ್ಲಿ ಪರ್ಮಿಷನ್ ಕೇಳೋದೇನಿದೆ, ನೀವು ನಮ್ ಜೊತೆಲಿದ್ರೆ ಅದೇನೋ ಒಂಥರ ಲವ್ಲವಿಕೆ, ನೋವನ್ನೋದು ನಮ್ ಹತ್ರನೂ ಸುಳಿಯಲ್ಲ, ನೀವೇ ನನಗೆ ಸ್ಫೂರ್ತಿ ಅಜ್ಜಿ ಅಂತ ನಿತ್ಯ. ಹೋಗ್ಬೇಕಂದ, ನೀನ್ ಯಾವಾಗ್ಲೂ ಖುಷಿಯಾಗಿ ಸಂತೋಷವಾಗಿರ್ಬೇಕು ಅಂತ ಹೇಳಿ ಮಾಲ್ತಿ ನಿತ್ಯಂಗೆ ಅರಿಶಿಣ ಕುಂಕುಮ ಕೊಡು ಅಂತ ಲಚ್ಚಿ. ನಿತ್ಯ ಮಾಲ್ತಿ ಹತ್ರ ಅರಿಶಿಣ ಕುಂಕುಮವನ್ನ ತಗೊಂಡು, ಅಮ್ಮ, ನಿಮ್ ಸಹನೆಯಿಂದ ನಾನು ಕಲಿಯೋದು ತುಂಬಾನೇ ಇದೆ, ಪ್ರತಿಯೊಂದು ಹಂತದಲ್ಲೂ ನನ್ಗೆ ತುಂಬಾನೇ ಸಹಾಯ ಮಾಡಿದೀರಾ ನೀವು, ಥ್ಯಾಂಕ್ ಯು ಅಂತ ಆದ್ರೂ ನನ್ನಷ್ಟು ಸಹನೆ ಯಾರಿಗೂ ಬೇಡ ಅನ್ಸತ್ತೆ, ನೀನ್ ಹೇಗಿದ್ಯೋ ಹಾಗೇ ಇರು, ಅದೇ ಚಂದ, ಆರೋಗ್ಯವಾಗಿರೋ ಮಗುನ ಹೆತ್ತು ಸಂತೋಷವಾಗಿರು ಅಂತ ಮಾಲ್ತಿ. ಹಾಗೆ ನಿತ್ಯ ಕರ್ಣನ ಮಾತಾಡ್ಸೋದಿಕ್ಕೆ ಅಂತ ಕರ್ಣ ಅಂತ ಹೇಳಿದಾಗ, ಪ್ಲೀಸ್ ಥ್ಯಾಂಕ್ ಯು ಮಾತ್ರ ಹೇಳ್ಬೇಡಿ, ಇಟ್ಕೊಳ್ಳೋದಿಕ್ಕೆ ಜಾಗ ಇಲ್ಲ ಅಂತಾನೆ ಕರ್ಣ. ಆದ್ರೆ ಕತ್ಲಾಗಿದ್ ನನ್ ಬದುಕಲ್ಲಿ ದಾರಿ ತೋರ್ಸಿದ್ ನೀವು, ಧೈರ್ಯ ತುಂಬ್ದವ್ರು ನೀವು, ಈ ಆತ್ಮಸ್ಥೈರ್ಯನ ಯಾವಾಗ್ಲೂ ಜೊತೆಲೇ ಇಟ್ಕೊಂಡಿರ್ತೀನಿ, ಯಾರೋ ಸಂಬಂಧನೇ ಇಲ್ದೇ ಇರೋರು ಈ ಮಟ್ಟಕ್ಕೆ ಸಹಾಯ ಮಾಡ್ತಾರೆ ಅಂತ ನಿಮ್ಮನ್ನ ನೋಡಿದ್ಮೇಲೇನೆ ನನ್ಗೆ ಗೊತ್ತಾಗಿದ್ದು, ನಿಮ್ ಋಣನ ನಾನು ಯಾವತ್ತೂ ತೀರ್ಸೋಕಾಗಲ್ಲ ಅಂತ ನಿತ್ಯ. ಋಣ ಅಂತ ಇದ್ರೆ ಅಲ್ಲಿ ಮೇಲ್ ಕೂತಿದಾನಲ್ಲ, ಅವನ್ ಋಣ ನಮ್ ಮೇಲಿದೆ, ನಾನಷ್ಟು ದೊಡ್ಡವನಲ್ಲ ಅಂತ ಕರ್ಣ ಹೇಳಿದ ತಕ್ಷಣ, ಆದ್ರೆ ನನ್ ಪಾಲಿಗೆ ನೀವು ಕಣ್ಣಿಗೆ ಕಾಣಿಸಿದ ದೇವ್ರು ಅಂತ ಹೇಳಿ ಕರ್ಣಂಗೆ ಕೈ ಮುಗ್ದು ಹೋಗ್ಬರ್ತೀನಿ ಅಂತ ನಿತ್ಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.